ಗೈಸ್ ಈಗ ಮಧು ಅಕ್ಕನ ಮನೆಗೆ ರೀಚ್ ಆಗಿದ್ದೀವಿ. ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ ನನ್ನ ಮಗಳು ನಿಮ್ಮ ಮನೆಗೆ, ಅದು ಶುಕ್ರವಾರ, ಆಷಾಢ ಶುಕ್ರವಾರ. ಏನೋ ಏನೋ ಸರ್ಪ್ರೈಸ್ ಅಂತೆ. ಓಕೆ ರಿವೀಲ್ ಮಾಡೋಣ ಇರಿ. 1 2 ಸರ್ಪ್ರೈಸ್. ಪ್ರತೀಕ್ ಲೈಕ್ ಸರ್ಪ್ರೈಸಸ್ ನಾವು. ಅಂದರೆ ಅಲ್ಲ ಏನು ಗೊತ್ತಾ, ಇದು ದೇವತೆ ಥರ ಒಂದು ಬ್ರೈಡಲ್ ಕೊಡುತ್ತದೆ ಅಲ್ವಾ ಗೈಸ್. ನೋಡಿ ನಮ್ಮ ಅಮ್ಮನ ಮದುವೆ ಮಾಡ್ಸೋಕ್ಕೆ, ನಮ್ಮ ಅಮ್ಮನ ಮದುವೆ ಮಾಡ್ಸೋಕ್ಕೆ ಮಗ ಸೀರೆ. ಜಾನ್ವಿನ್ ಯಾರೋ ಕಂಡಿಡ್ದು ಮಾತಾಡ್ಸಿದ್ರಂತೆ ಗಾಯ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವೆರಿ ಗುಡ್ ಮಾರ್ನಿಂಗ್ ಆನೋ. ಬಾಯ್ ಅವ್ವ, ಬಾಯ್ ಕಣವ. ಐ ಲವ್ ಯು ಆನೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇರ್ಲಿ ಇರ್ಲಿ ಬಿಡಿ ಅಂತೆ. ನಾವು ಸ್ಕೂಲ್ಗೆ ಹೋದ. ಅಮೇಯಾಗೆ ಶಿ ಇಸ್ ಬೆಟರ್, ಸ್ವಲ್ಪ ಬೆಟರು. ಗುಡ್ ಮಾರ್ನಿಂಗ್ ಪ್ರತೀಕ್. ಗುಡ್ ಮಾರ್ನಿಂಗ್ ಪ್ರಭಾ. ನೋವು ತಿಂದ್ಬಿಟ್ಟು ಈ ಕಟ್ಟ ಹೋಗ್ಬಿಟ್ಟೈತೆ ಅಮೇಯಂಗೆ. ಹೌದಾ? ಒಂದಿನಕ್ಕೆ ಹಂಗೆ ಮಕ್ಳಿಗೆ ಹಂಗೆ ಅದು ವ್ಯಾಕ್ಸಿನೇಷನ್ ಸ್ವಲ್ಪ ರಾತ್ರಿ ಹಾಲು ಕುಡಿಯೋದಲ್ಲ, ಫುಲ್ಲು ಹೆಂಗೋ ಅಂತಾಳೆ ನೋವಿಗೆ. ಹಾಕೊಂಡು ನಿದ್ದೆ ಮಾಡಿ ಹಿಂಗೆ ತೂಗಿಸ್ಕೊಂಡೆ ಕೂತಿದ್ದೀನಿ. ಕಾಲು ಹಿಂಗೆ ಅಲ್ಲಾಡಿಸ್ತಾ ಇಲ್ಲ ಅವಳು. ನಾನು ಬಳಿತಿದ್ಲಲ್ಲ, ನಾನು ಅದಕ್ಕೆ ಅಂದೆ ಜಾಸ್ತಿ ಆಡಬಾರ್ದಮ್ಮೆ, ಅದಕ್ಕೆ ಹೇಳೋದು ನೋಡಿ. ಕಾಲು ಹಿಂಗೆ ಎತ್ತಕೋಯ್ತಾಳೆ. ಅಯ್ಯೋ ತುಂಬಾ ಸರಿ. ನೆನ್ನೆ ಅಂತೂ ಚುಚ್ಚಿದ್ರ ನಾನು ಫುಲ್ ಕೈ ಶಿವರ್ ಆಗ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ನಿಮ್ಮಮ್ಮ ಎತ್ಕೊಂತ ಇಲ್ಲ ಬಾ ಅಮ್ಮ ಅಂತ, ಅವರೇ ಎತ್ಕೊಂಡು ಅವರೇ ಸಮಾಧಾನ ಮಾಡಿ ಇಂಜೆಕ್ಷನ್ ಹಾಕಿದ್ರು. ಫುಲ್ ಶಿವರಿಂಗ್ ಆಗ್ಬಿಡ್ತು ನಂಗೆ. ನನಗೆ ಒಳಗಡೆ ಇಂಜೆಕ್ಷನ್ ಟೈಮ್ ಒಳಗಡೆ ಇರೋದಿಲ್ಲ. ನಾನು ನನಗೆ ಸೌಂಡ್ ಕೇಳಿಸ್ಕೊಂಡೆ ನನಗೆಲ್ಲ ಹಿಂಡದಂಗೆ ಆಗ್ತಿತ್ತು ನನಗೆ. ಹಾಲು ಕುಡಿದ್ಲು, ಹಾಲು ನಾನು ವಾಮಿಟ್ ಪೂರ್ತಿ ವಾಮಿ 2 ಸಲ ಮಾಡಿ ನಾನು ಕುಡಿದು. ಈಗೇನು ಪರವಾಗಿಲ್ಲ. ಸ್ವಲ್ಪ ಎಲ್ಲ ಒದ್ದೆ ಬಿಸಿ ಬಿಸಿ ನೀರನ್ನ ಒಂಚೂರು ಕಾಲ್ಗೆ ಹಾಕಿ ಅದೇ ರಾತ್ರಿ ಎಲ್ಲ ಕೊಟ್ಟು ಒಂಚೂರು ಅವಾಗ ಅವಳಿಗೆ ಸ್ವಲ್ಪ ಅದೇ ಹಂಗೆಲ್ಲ ಮಾಡಿದ್ರೆ ರಿಯಾಕ್ಟ್ ಆಗತ್ತೆ. ನಗ್ತಿದ್ಲ ಆಗ್ಲೇ ಎತ್ತಿದ್ದಾಗ. ಒಂಚೂರು ಸ್ವಲ್ಪ ಪರವಾಗಿಲ್ಲ, ನೋವು ಕಮ್ಮಿ ಆಗೈತೆ. ಬಿಸಿ ಬಿಸಿ. ಸೊ ಗೈಸ್, ಇವತ್ತಿನ ಪ್ಲ್ಯಾನ್ ನಾವು ಆ್ಯಕ್ಚುಲಿ ಮಧು ಅಕ್ಕನ ಮನೆಗೆ ಹೋಗೋಣ ಅಂತ. ಮಧು ಅಕ್ಕನ ಮನೆಗೆ ಹೋಗಿ ನಾವು ಸ್ಕೂಲಿಂದ ಬಂದಮೇಲೆ ಮಧು ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತೀಕ್ ಅವ್ರು ಇವತ್ತು ಜಿಮ್ಗೆ ಹೋಗಿಲ್ಲ, ರಜಾ ಹಾಕಿದ್ದಾರೆ, ರೆಸ್ಟ್ ತೊಗೊತಾ ಇದ್ದಾರೆ. ಇನ್ನು ಸಂಜೆ ಇದೆ, ಸಂಜೆಗೆ ಹೋಗೋಣ ಅಂದ್ಬಿಟ್ಟು ಬೆಳಿಗ್ಗೆ ಡ್ರಾಪ್ ಮಾಡಿದೆ. ಯಾವುದು ಅತಿಯಾಗಬಾರ್ದು, ಅನ್ಸಿ ಕಂಟ್ರೋಲ್ ಮಾಡ್ಕೊಂಡ್ರೆ ಸರಿ. ಬಾಡಿ ರಿಕವರಿ ಟೈಮ್ ಕೊಡಬೇಕಲ್ಲ. ಅದೇ ನಿದ್ರೆ ಬೇರೆ ಅದು ಕರೆಕ್ಟಾಗಿ ಕವರಪ್ ಆಗ್ತಾ ಇಲ್ಲ, ಅದಕ್ಕೇನೆ ನಾನು ಕೇಳ್ತಾ ಇದ್ನಲ್ಲ ನಿಮ್ಮ ಬಾಡಿನ ಡಿಮ್ಯಾಂಡ್ ಮಾಡುತ್ತೆ. ಬನ್ನಿ ಬ್ರೇಕ್ಫಾಸ್ಟ್ ಜೊತೆ ನಾನು ಗೈಸ್. ಈಗ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಇಲ್ಲೊಂಚೂರು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ಆನವನ್ನ ಕರ್ಕೊಂಡು ಅದಾದ ಮೇಲೆ ನಾವು ಮಧು ಅಕ್ಕನ ಮನೆಗೆ ಹೋಗ್ತೀವಿ, ಸರಿನಾ? ಸೊ ಈಗ ಸಮಯ 1:15 ಆಗಿಬಿಟ್ಟಿದೆ ಆವಾಗಲೇ. ಬಂಗಾರ, ನನ್ನವ್ವ ಬಂಗಾರ ನಾ ಕೂತಿದ್ದೆ ಗೊತ್ತಾ ನಾವು. ಬಾಯ್. ಡೈರಿ ಒಂದು ಇಟ್ಕೊಬಿಡ್ತಾನೆ, ಏನೋ ದೊಡ್ಡ ಮನುಷ್ಯನ ಥರ ಕುತ್ಕೊಂಡು ಓದ್ತಾರೆ. ಅದು ಮನೇಲೂ ಹಂಗೆ ಮಾಡ್ತಾನೆ, ಟೀಚರ್ಸ್ನ ನೋಡಿರ್ತಾನಲ್ವಾ. ಡೈರಿ ಇಟ್ಕೊಂಡು ಓದ್ತಾ ಇರ್ತಾನೆ, ಏನೋ ಬುಕ್ ಓದೋತಾರೆ ನೋಡಿ ಅಲ್ಲಿ. ಎಷ್ಟಕ್ಕೊಂದು ಹೋಮ್ವರ್ಕು, ಎಷ್ಟೊಂದು ಕೊಟ್ಟಿದ್ದಾರೆ ಹೋಮ್ವರ್ಕ್ನ. ಸರಿ, ಈಗ ನಾನು ಹೇಳ್ಕೊಟ್ಟಿದ್ದೀನಿ. ನಾನು ರೆಡಿ, ಸ್ಟಾರ್ಟ್. ವಾರೇವಾ, ಯೇ ಸೂಪರ್ ಗೈಸ್. ಆನವ್ಗೆ ಏನೋ ಕೊಟ್ಟಿದ್ದಾರೆ, ದ ಕಲೆಕ್ಷನ್ ಆಫ್ ಮೈ ಕ್ರಿಯೇಟಿವ್ ವರ್ಕ್. ಓಕೆ ಓಕೆ ಆನವ್, ಇದು ನೋಡಿ ಬ್ಯಾಚ್ 2, ಆಲ್ ಅಬೌಟ್ ಮೀ.
ಓಕೆನಾ. ನೋಡಿ, ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಕ್ರಯಾನ್ ಆನವ್ ಮಾಡಿರೋದು. ಆ್ಯಂಡ್ ಫಿಂಗರ್ ಪ್ರಿಂಟ್ ಅವನದೇ ಇದು, ಹಿಂಗೆ ಇಟ್ಟಿದ್ದಾನೆ ಅಲ್ಲ. ಆಮೇಲೆ ಇದಕ್ಕೆ ಆಬ್ಸೆಂಟು, ಆಮೇಲೆ ಇದಕ್ಕೂ ಇದು ಆಬ್ಸೆಂಟು ಆಯ್ತಾ. ಆಮೇಲೆ ಇದು ನೋಡಿ ಹೆಂಗ್ ಅನ್ಸಿದ್ದಾನೆ. ಅದು ಸ್ಟ್ರೈಟ್ ಆಗಿ ನೋಡೋಕೆ ಅನ್ಸ್ಬೇಕಾಗಿತ್ತು. ಗಿನ್ನ ಗೊತ್ತಾಗಲ್ಲ ಪಾಪಚ್ಚಿ. ಇಲ್ಲಿ ನೋಡಿ ಬಾಲ್ ಕಲರ್ ಮಾಡುವಂತ ಕೊಟ್ಟವ್ರು, ಹೆಂಗ್ ಮಾಡೋನು. ಕ್ಯೂಟ್ ಆನವ್. ನನಗೆ ಅಲ್ಲಿ ಮಕ್ಕಳು ಚಕ್ಲಿ ಬಿಟ್ಟ ಕೂತಿದ್ದೆ, ಕ್ಯೂಟ್ ಅನ್ಸ್ತಲ್ಲ. ಕನೆಕ್ಟ್ ದ ಆಬ್ಜೆಕ್ಟ್ ನೋಡಿ ಹೆಂಗ್ ಕನೆಕ್ಟ್ ಮಾಡೋನು. ಇದು ಯಾವಾಗ ಯಾವಾಗ ಏನೇನು ಮಾಡಿಸಿದ್ದಾರೆ ಅಂತ ಕೊಟ್ಟು ಕಳಿಸಿದ್ದಾರೆ. ಇದು ನೋಡಿ ಪೇಂಟ್ ಮಾಡಿರೋದು ಆನವ್. ಸಕ್ಕತ್ತಿದೆಯಲ್ಲ ಅದು. ನಮ್ಗೆ ಬೇರೆ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೇನೋ ಗೊತ್ತಿಲ್ಲ, ನಮ್ಗಳಿಗೆ ನಮ್ಮಗಲ್ವಾ. ಗಾಯ್ಸ್ ಸಮಯ 3:15 ನೋಡಿ, ಎಲ್ಲ ಪ್ಯಾಕ್ ಆಗಿದೆ. ಎಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಗೊತ್ತಾ, ಎಂಥ ಕಷ್ಟ ಗೊತ್ತಾ. ಅದಕ್ಕೆ ಅರ್ಧ ಯಪ್ಪ ಅನಿಸುತ್ತೆ. ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಯಾಕೆ ಅವ್ರ ಮನೆಗೆ ಹೋಗಿ ಸುಮ್ಮನೆ ತೊಂದರೆ ಕೊಡೋದು ಅಂತ ಅಲ್ಲ ಗೈಸ್. ಇಲ್ಲಿರೋದು ಬೆಳಗ್ಗೆ ಇದು ಗಾಳಿ ಮಾಡೋಣ ಅಂತ. ರಾತ್ರಿಗೆ ವೈಟ್ ಚಿಕನ್ ಪಲಾವ್ ಮಾಡಿ ನನಗೋಸ್ಕರ ಅಂತ ಹೇಳಿದ್ದೀನಿ ನಮ್ಮ ಚಿಕ್ಕಮ್ಮಗೆ. ಮಾಡ್ತೀನಿ ಅಂದರೆ ರಾತ್ರಿಗೆ ಬೇಡ, 6 ಗಂಟೆ ಸ್ಟುಡಿಯೋ ನಾನು ಅದನ್ನು ರಾತ್ರಿ ಸಂಜೆ ಮಾಡ್ತೀನಿ. ಸರಿ. ಸುಬ್ಬಿ ಇವಾಗ ಸುಬ್ಬಿದು ಭಕ್ತಿ ಉಕ್ಕಿ ಹರಿತಾ ಇದೆ. ಇವನು ಏನೇನು ತೀಟೆ ಮಾಡಲಿ, ಏನೇನು ತೀಟೆ ಮಾಡೋದು ಬೇಡ ಅಂತ ನೋಡ್ತಾವನು. ಓಕೆ, ಇವಾಗ ನಾವು ಮಧು ಅಕ್ಕನ ಮನೆಗೆ ಹೊರಟಿದ್ದೀವಿ. ಏನು ಗೊತ್ತಾ, ನಾನು ಏನು ಹೇಳಿಲ್ಲ ಕೇಳಿಲ್ಲ, ಹಿಂದ್ಗಡೆ ಕೂರ್ಸ್ತಿದ್ದಂಗೆ ಆ ಸೀಟಲ್ಲಿ ಕೂತ್ಕೊಂಡೆ ಗೊತ್ತಾ. ಆ ಸೀಟ್ ಬಿಸ್ತೀನಿ ಅಂದ್ರೆ ನನ್ನ ಚೇರ್ ಒಂಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಚೆನ್ನಾಗಿರ್ಬೇಕು ಅದಕ್ಕೆ. ಹಾಂ, ಕಂಫರ್ಟಬಲ್ ಅದು. ನಿನ್ನ ಬಗ್ಗೆ ಅಲ್ಲ ಮನೆ, ಅಣ್ಣನ ಬಗ್ಗೆ. ಗೈಸ್, ಈಗ ಮಧು ಅಕ್ಕನ ಮನೆಗೆ ರೀಚ್ ಆಗಿದ್ದೀವಿ. ಅವರು ಕೆಳಗಡೆ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ, ನೋಡೋಣ. ನಿಜವಾಗ್ಲೂ ಆರತಿ ಎತ್ಕೊಂಡ್ ಬಂದವಳೆ ರೀ ಅವಳು. ಆರತಿ ಎತ್ಬೇಕು ಹಂಗೆ. ಓ, ಫಸ್ಟ್ ಟೈಮ್ ನನ್ನ ಮಗಳು ಬರ್ತಾರೆ. ಶುಕ್ರವಾರ ಹೋಯ್ತಾವಳೆ. ಓ, ಫಸ್ಟ್ ಟೈಮ್ ಶುಕ್ರವಾರ ಕಸ್ಕೊಂಡವ್ರು ನೋಡಿ. ನೋಡ್ದ ಐಡಿಯಾ ಮಾಡಿ ನಡೀರಿ ನಮ್ಮ ಮನೆಗೆ ಹೋಗೋಣ ವಾಪಸ್ಸು. ಫಸ್ಟ್ ಟೈಮ್ ಬರ್ತಾ ಇದ್ದಾಳೆ ನನ್ನ ಮಗಳು ನಿಮ್ಮ ಮನೆಗೆ, ಅದು ಶುಕ್ರವಾರ. ಆಷಾಢ ಶುಕ್ರವಾರ. ಬನ್ನಿ ಬನ್ನಿ. ಗೋವಿಂದ ಗೋವಿಂದ. ಬುಕ್ ಮಾಡಿ ಮಾಡಿದ್ದಾಯ್ತು. ಆಯ್ತಪ್ಪಿ. ಹಾಯ್ ಸೃಜನ್. ಗೇಟಿಂದ ಹಚ್ಚಿನ ತೆಗಿರಿ. ವಯಸ್ಸಾಗ್ತಾ ಹಂಗೆ ಅಲ್ಲ. ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ, ಅರಿಶಿನ ಇಡ್ಬೇಕಾ? ಹಿಂಗೆ 3 ಸಲ ತೆಗಿಬೇಕಾ? ಭಾಗ್ಯವಾದ ಲಕ್ಷ್ಮೀ ಬಾರಮ್ಮ. ತಗೊಳ್ಳಿ, ನಿಮ್ಮ ಹೆಣ್ಮಗು ಆಗಿದೆ. ಎಲ್ಲಿ ಬಂದದ್ದು ಚಿನ್ನಿ ನೀವು? ಓನೆ ಚಾಮಿ ಚಿನ್ನಿ ಬಂಗಾರಮ್ಮ, ನೀವು ಎಲ್ಲಿ ಬಂದಿರೋದು? ಸೂಪರ್. ಏನಮ್ಮ ಬಂದೈತಾ? ಪಾಪ ಬಂದೈತೇನೆ ಅಪ್ಪಿ. ಬಂದ ಏನೋ ಏನೋ ಸರ್ಪ್ರೈಸ್ ಅಂತೆ. ಓಕೆ, ರಿವೀಲ್ ಮಾಡೋಣ ಇರಿ. 1 2 ಸರ್ಪ್ರೈಸ್. ಪ್ರತೀಕ್ ಲೈಕ್ ಸರ್ಪ್ರೈಸಸ್ ನಾವು. ನಾನು ಕಾಯ್ತಾ ಇದ್ದೀನಿ. ಸಣ್ಣ ಗಿಫ್ಟ್.
ಬಂದೈತಲ್ಲಿ ನೋಡು. ನಿಂದೆ. ಓ ವಾ ಸೈಕಲ್. ಸೈಕಲ್ ವಾ ಸೈಕಲ್ ಯಾರು ಮಾಮ ತಪ್ಪ ನೋಡಿ ಸೈಕಲ್ ಸೃಜನ್. ವಾವ್ ಥ್ಯಾಂಕ್ ಯು. ವಾವ್ ಹಿಂಗೆ ಅನೋ. ವಾವ್ ಸೈಕಲ್ ಸೈಕಲ್ ಅಣ್ಣ ಸೈಕಲ್ ಅಣ್ಣ. ಅಯ್ಯೋ ಅಲ್ಲಿ ಹೋಗಲ್ಲ, ಅದು ತುಳಿಬೇಕು. ವಾವ್ ಬಾರೆ ವಾ. ಓ ಹಿಂದೆಗಡೆ ತಂಗಿನ ಕೂರ್ಸ್ಕೊಂಡು ಹೋಗ್ತೀಯಾ ನಾವು? ವಾವ್ ಎಲ್ಲಿ ಆನ ಚೆನ್ನಾಯ್ತಲ್ಲ. ನಿದ್ದೆ ಬಂದ್ಬಿಟ್ಟ ಇದ್ ಬೇರೆ. ಓ ಬ್ಲೂ ಕಲರು ಇವಾಗ ಅಮೇಯಂಗೆ ಸೈಕಲ್, ಬ್ಲೂ ಸೈಕಲ್. ಏನೋ ಹೇಳ್ತಾವ. ಕೊರಿಯನ್ ಅವರ ನಿಮ್ಮಮ್ಮ ಅಂತೆ. ಸೂಪರ್ ಥ್ಯಾಂಕ್ ಯು. ಇವತ್ತು ನೆನ್ನೆ ವಿಡಿಯೋದಲ್ಲಿ ನಾನು ಪ್ರತೀಕ್ ಚಿಕನ್ ಮಾಡ್ಕೊಂಡ್ ಬಂದಿದ್ರಲ್ಲ ಗೈಸ್, ನಾನು ಜಾಸ್ತಿ ಹಂಚ್ಕೊತೀನಿ. ಅದು ನೀವು ಎಡಿಟ್ ಮಾಡಾಕಿದ್ರೆ ದೊಡ್ಡ ನಗ್ತಾ ಇದೆ ಇವಾಗ ನಾನು. ಇನ್ನೇನೋ ಲೈವ್ಗೆ ಹೋಗುತ್ತೆ ಅಲ್ಲ ಹಿಂಗೆ 10 ಯಾರಾದ್ರೂ minutes ಇದೆ. ನನ್ನ ಅಡುಗೆನ ಕೆಟ್ಟದಾಗಿ ಪ್ರೊಜೆಕ್ಟು ನಾನೇ ಮಾಡ್ಕೊತೀನಿ ಅಂತಂದ್ರೆ ಅಲ್ಲ ಅವರು ಒಬ್ರೊಬ್ರು ಒಂದೊಂದ್ ತರ ತಿಂತಾರೆ, ಇವ್ರು ತಿನ್ನೋದನ್ನ ಹೇಳ್ಕೊಡ್ತಾರೆ. ಇಷ್ಟ ಹಚ್ಕೋ ಅಷ್ಟು ಹಚ್ಕೋ ಅಂತ. ಅದು ಹಚ್ಕೊಂಡ್ ಇಟ್ಟಿದ ತಕ್ಷಣ ಬರೀ ಅದೇನೋ ಚಟ್ನಿ ತರ ಐತಲ್ಲ, ಬರೀ ಚಟ್ನಿನೇ ಸ್ಪ್ರೆಡ್ ಆಗ್ಬಿಡ್ತು. ಅದಕ್ಕೆ ಎಕ್ಸ್ಪ್ರೆಷನ್ ನೆನ್ನೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಮ್ಮ ಅಷ್ಟು ನಗ್ತಾ ನಾನು ಇವಾಗ ಅದಕ್ಕೆ. ಈಗ ಆ್ಯಕ್ಚುಲಿ ಅಮ್ಮಂಗೆ ಸೀರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಹೊಸದಾಗಿ ಅಂಗಡಿ ಓಪನ್ ಆಗಿದೆ. ಹೇಳ್ಬಿಟ್ರೆ ಪ್ರಮೋಷನ್ ಆಗ್ಬಿಡುತ್ತೆ, ಅದಕ್ಕೆ ಹೇಳೋದು. ಬೇರೆ ಅರ್ಥದಲ್ಲಿ ಹೇಳಿದೆ ಪಾಪ. ಇಲ್ಲ ಪ್ರಮೋಷನ್ ಹಂಗೆಲ್ಲ ಪ್ರಮೋಷನ್ ತರನೇ ಅಂದ್ರೆ ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಏನು ಬೇರೆ ಅರ್ಥಗಳು ಇನ್ನಿಡು ಹತ್ರಕ್ಕೆ ಇಟ್ಬಿಡಂಗೆ. ಚೆನ್ನಾಗಿ ಕಾಣಿಸ್ತೆ ಚೀರ ನೀನು. ಹತ್ರಕ್ಕೆ ಇಟ್ರು ದೂರಕ್ಕೆ ಇಟ್ರು. ಅಯ್ಯೋ ಹೋಗಿ ಬಿಡು. ಥ್ಯಾಂಕ್ ಯು. ಕಾಫಿ ಕುಡಿಸ್ತೀನಿ, ಇದೇ ಖುಷಿಗೆ. ಇಷ್ಟೇ ಗೈಸ್, ಕಾಫಿ ಕುಡಿಸ್ತಾರೆ. ಇದು ಚಾಕ್ಲೇಟ್ ಕುಡಿಸ್ಬೇಕಾಯ್ತು. ಕೊಡಿಸಿ ಗೈಸ್. ಪ್ರತೀಕು ಅಮ್ಮಂಗೆ ಮತ್ತೆ ಅಮ್ಮು ಅಕ್ಕಂಗೆ ಯಾವ ಕಲರ್ ಚೆನ್ನಾಗಿದೆ ನೋಡಿ ಅಂತ ತೋರಿಸ್ತಾ ಇದೆ. ಇದು ಪರ್ಪಲ್, ರೆಡ್. ಮೈ ಓಟ್ ಇಸ್ ಫಾರ್ ದಿಸ್. ಯಾರ್ಯಾರು ಓಟ್ ಯಾರ್ಯಾರಿಗೆ ಹೇಳ್ಬಿಡಿ. ನನಗೂ ಇದು ಎದುರುಗಡೆ ನೋಡ್ತಾ ಇದ್ದೀನಿ. ಅದು ಬ್ರೈಡಲ್ ತರ ಸಖತ್ತಾಗಿದೆ. ಅದೇನು ಗೊತ್ತಾ, ಅದು ಬ್ರೈಡಲ್ ಹಿಂಗೆ ಹಾಕೊಳ್ಳೋದು. ಗೈಸ್ ನಮಗೆ ಇದು ತುಂಬಾ ಇಷ್ಟ ಆಯ್ತು ಗೈಸ್. ಕೊಡುತ್ತೆ ಗೊತ್ತಾ ಬ್ರೈಡಲ್ ಒಂದು ಲುಕ್ಕು. ಅಂತ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲ ಏನು ಗೊತ್ತಾ, ಇದು ಪರ್ಪಲ್ಲು ಚೆನ್ನಾಗಿ ಕಾಣುತ್ತೆ. ಮಾಮೂಲಿ ಸ್ಯಾರಿ ತರ ಅನ್ಸುತ್ತೆ. ಬ್ರೈಡಲ್ ಲುಕ್ ಕೊಡಲ್ಲ. ಈ ರೆಡ್ಡಲ್ಲೇ ಏನು ಗೊತ್ತಾ, ಆ ದೇವತೆ ಥರ ಒಂದು ಬ್ರೈಡಲ್ ಲುಕ್ ಕೊಡುತ್ತದೆ ಅಲ್ವಾ. ಐನೋ ಗೊತ್ತು ನಿಮಗೆ, ನಮ್ಮ ಹತ್ರ ಪರ್ಪಲ್ ಇಲ್ಲ, ಆದರೂ ಯೋಚನೆ ಮಾಡ್ತಿದ್ದೀರಾ. ಪರ್ಪಲ್ ಅಂತೂ ಅದು ಬೇರೆ ಹಾಕೊಳ್ಳೋಕೆ ಆಮೇಲೆ ಸಪರೇಟಾಗಲ್ಲ. ಮದುವೆಗೆ ಏನು ಬೇಕು ಗೈಸ್ ನೋಡಿ. ನಮ್ಮ ಅಮ್ಮನ ಮದುವೆ ಮಾಡ್ಸೋಕ್ಕೆ ಮಗ ಸೀರೆ ಇದು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಷಷ್ಠಿ ಪೂರ್ತಿ ತೋರಿಸಿ ಪಲ್ಲು. ಇದು ವೆಡ್ಡಿಂಗ್ ಲುಕ್ ಸೀರಿಯಸ್ಲಿ ಕೊಡಲ್ಲ ಇದೆರಡು. ವೆಡ್ಡಿಂಗ್ ರಿಚ್ ಇದೆ ಕಣಪ್ಪ. ವೆಡ್ಡಿಂಗ್ ಲುಕ್ ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ಕಣ. ಬ್ಲೌಸು ರನ್ನಿಂಗ್ ಬ್ಲೌಸ್ ರನ್ನಿಂಗ್ ಅಲ್ಲ.
ಅಂತ ಪಲ್ಲ. ಇದು ಬ್ಲೌಸ್. ಸ್ನೇಹಿತರು ಒಬ್ರು ಸಿಕ್ಕಿದ್ರು, ಹಾಂ ಅವರು ಹೆಂಡತಿದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿದ್ರು. ಹಾಂ ಸೊ ಮದುವೆ ಆಗಿ ಹೊಸ್ದಾಗಿ ಮದುವೆ ಆಗಿರೋದು 1 ವರ್ಷ ಆಗಿದೆ. ಹಾಂ ಅವ್ರು ಹೋಗ್ಬಿಟ್ಟು ವಿಶ್ ಮಾಡ್ತಾ ಹೇಳಿದ್ರು, ಈ ಥರ ಬ್ಯಾಗ್ ಇಟ್ಕೊಳ್ಳೋಕ್ಕೆ ನಾನು 3 ವರ್ಷ ಟೈಮ್ ತೊಗೊಂಡೆ, ಪರವಾಗಿಲ್ಲ ನೀವು 1 ವರ್ಷಕ್ಕೆ ನೀವು ಆ ಕಡೆ ಬಂದುಬಿಟ್ಟಿದ್ದೀರಾ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಓಪನ್ ಅಲ್ಲ, ಇಲ್ಲ ಈ ಕಲರ್ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ನನ್ನ ಓಟು ಈ ಕಲರಿಗೆ. ಪರವಾಗಿಲ್ಲ, ನನಗೆ ಅದು ಅಂತ ಅಂದ್ಕೊಂಡೆ, ಬಟ್ ಇಲ್ಲ ಅಪ್ಪನಿಗೆ ಸೆಟ್ ಆಗಲ್ಲ. ಹೌದು, ನೋಡೋಣ. ಓಕೆ. ಸೊ ಈಗ ಅಪ್ಪಂಗೂ ಶಾಪಿಂಗ್ ಆಗಿಬಿಡ್ತು. ಸೂಪರ್. ಒಂದು ದಿನ ತಗೋತಾರೆ ಗೈಸ್, ಇದಕ್ಕೆ 1 ದಿನ ತಗೊತಾರೆ. ನಾನು ಪಾಪ ನಾನು ಶಾಪಿಂಗ್ ಮಾಡ್ತೀನಿ. ನಿಮ್ಮ ಅಮ್ಮ ಬಗ್ಗೆ ಅಲ್ಲ, ನಮ್ಮ ಅಮ್ಮನ ಬಗ್ಗೆ ಯಾಕೆ ಹೇಳ್ತೀರಾ? ಕರೆಕ್ಟ್. ಹಾಂ, ಯಾಕೆ ಹೇಳ್ತೀರಾ? ಇದು ಕುರ್ತಾ ಇದೇ ಸೈಜಲ್ಲಿ ಕುರ್ತಾ ತೋರಿಸ್ತೀರಾ? ಯಾರಿಗೂ ನಿಮ್ಮ ಡ್ಯಾಡಿಗೆ? ಹ್ಞೂ, ಅಲ್ಗ ಇದು ಶಾರ್ಟ್ ಕುರ್ತಾ ಥರನಾ ಇಲ್ಲ ಫುಲ್ ಕುರ್ತಾ? ಕುರ್ತಾ ಪೈಜಾಮ ಆದರೆ ನಿಮಗೆ ಪ್ಯಾಂಟ್ ಬರುತ್ತೆ, ಇಲ್ಲ ವಿತೌಟ್ ಪ್ಯಾಂಟ್ ಬೇಡ, ವಿತೌಟ್ ಪ್ಯಾಂಟ್ ತೋರಿಸಿ. ಪ್ಯಾಂಟ್ ಆದರೆ ನೀಲೆದ್ ಬರುತ್ತೆ. ಹಾಂ ಸರಿ ಸರಿ, ಹೌದು ನೀಲಂತು ಪಂಚೆ ಉಟ್ಕೊತಾರೆ ಅವ್ರು. ಹೊಟ್ಟೆ ಈಗ ಕರಗಿದೆಯಲ್ಲ, ಕ್ಯೂಟ್ ನಮ್ಮ ಮಾವ. ಕಲರ್ ಕಾಟನ್ನಲ್ಲಿ ಇದೆಯಾ ಸರ್? ಕಾಟನ್ ಇಲ್ಲ ಮೇಡಮ್, ನಿಮಗೆ ಕುರ್ತಾ ಪೈಜಾಮ ಆದರೆ ನಿಮಗೆ ರಾ ಸಿಲ್ಕೆ ಇರೋದು, ನಿಮಗೆ ಅಂದರೆ ರಾ ಸಿಲ್ಕ್ ಕಾಟನ್ ಇದು, ಪ್ಯೂರ್ ಸಿಲ್ಕ್ ಏನಲ್ಲ ಇದು, ಇದು ರಾ ಸಿಲ್ಕ್ ಕಾಟನ್. ವಿಲ್ ಗೋ ವಿತ್ ದಿಸ್. ಓಕೆ. ಫಂಕ್ಷನ್ ವೇರ್ಗೂ ಚೆನ್ನಾಗಿರುತ್ತೆ. ಎಲ್ಲ ಮೇನ್ ಕಲರೇ ಇರುತ್ತೆ ಇದರಲ್ಲ. ಚೆನ್ನಾಗಿದೆಲ್ಲ ಪರ್ಪಲ್. ಅಪ್ಪಂಗೆ ಚೆನ್ನಾಗಿ. ರೆಡ್ ಪರ್ಪಲ್ ರನ್ ಆಗುತ್ತೆ. ದಿಸ್ ಇಸ್ ಫಾರ್ ಅರ್ಶಿನ ಶಾಸ್ತ್ರದ್ದು. ನೀನು ಬಿಡು, ಕ್ಯಾಮ್ರಾ ಹಾಕ್ಕೊಂಡಿದ್ಯಾ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್, ಇವ್ರು ಲೈವಲ್ಲಿ ಇದ್ದಾರೆ ನೋಡಿ ಗೈಸ್. ಸೊ ಫೈನಲಿ ಈಗ ಅಪ್ಪನಿಗೆ ಇದು ಆ್ಯಂಡ್ ದಟ್ ಕುರ್ತಾ ತಗೊಂಡ್ವಿ. ಎಸ್ ಗೈಸ್, ಎಷ್ಟು ಬೇಗ ಶಾಪಿಂಗ್ ಆಯಿತು ಅಂತ ಅಂದರೆ ಲೈಫಲ್ಲೇ ತುಂಬ. ಬಟ್ ಲೈವಲ್ಲಿ ನಾನು ಇನ್ನೂ ಜಾಸ್ತಿ ಅಂದೆ. ನಿಮ್ಗೆ ಲೈವ್ ಮುಗಿತಿದ್ದಂಗೆ ಶಾಪಿಂಗ್ ಮುಗಿದೋಯ್ತು ನೋಡಿ. ಲೈವ್ ಆನ್ ಮಾಡ್ತಿದ್ದಂಗೆ 5 ನಿಮಿಷದಲ್ಲೇ ಮುಗಿದೋಯ್ತು ಶಾಪಿಂಗ್. ಸೊ ಈಗ ಮೇಯ್ನ್ ಏನು ತೊಗೊಬೇಕಾಗಿತ್ತು ಅದನ್ನು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನಂಗೆ ಸಾರಿ ಆ್ಯಂಡ್ ನಿಮಗೆ ಮೋಸ್ಟ್ಲಿ ನಾವು ಲೈವ್ ಬಂದರೆ ಇಷ್ಟ ಆಗುತ್ತೆ ಅನ್ಸುತ್ತಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದು ಗೊತ್ತಿಲ್ಲ, ಬಟ್ ನಮಗೆ ನಾವು ಸಖತ್ ಖುಷಿ, ಎಂಜಾಯಿಂಗ್ ಶೈಂಗ್ ಇರ್ತೀನಿ ಲೈವಲ್ಲಿ ಇದ್ದಾಗ. ನಾಳೆ ಮತ್ತೆ ಬರೋಕ್ಕೆ ಟ್ರೈ ಮಾಡ್ತೀವಿ ಇದ್ರೆ. ಶಾಪಿಂಗ್ ಎಲ್ಲ ಮುಗಿಸಿ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಒಂದು ಸೀರೆ ತಗೊಳ್ಬೇಕು ಇನ್ನು ಅಮ್ಮಂಗೆ. ನಿಲ್ಲಿಸಿ ಇನ್ನೂ ಇದೆ ಅಲ್ವಾ. ಇದೇನಕ್ಕೆ ಬೇಗ ಮಾಡಿದ್ವಿ ಅಂತ ಅಂದರೆ ಕರೆಕ್ಟಾಗಿ 1 ಮಂತ್ ಇದೆ, ಇನ್ನೂ ಬೇಗ ಏನಿಲ್ಲ, ಲೇಟೇ ಆಗೋಗ್ತಾ ಇದೆ ಎಲ್ಲ ದಿನ ಹಂಗೆ ಹೋಗ್ತಾ ಇದೆ. ಡ್ರೀ ಅಂತ ಕರೆಕ್ಟಾಗಿ ಇವತ್ತಿಗೆ ಕರೆಕ್ಟಾಗಿ 1 ಮಂತ್ ಇದೆ. ಹೋ ನೋಡ್ರಿ ಏನೋ ಹಾಕಿದ್ದಾರೆ ಗೈಸ್, ಮಕ್ಳಿಗೆ ತಗೊಂಡೋಗೋಣ ಅಂತ. ಎಲ್ಲಿದ್ದಾರೆ ಇವರು? ಫೀಲ್ಸ್ ರಾಜ ಆಗಿದ್ದಾರೆ ಪ್ರತೀಕ್. ಇದ್ದೇ ಬರ್ತಾ ಇದೆಯಂತೆ ಪ್ರತೀಕ್ಗೆ. ಹೈದರಾಬಾದಿ ಚಿಕನ್ ಬಿರಿಯಾನಿ ಅಲ್ಲ, ಅದು ವೈಟ್ ಚಿಕನ್ ಬಿರಿಯಾನಿ. ಗೊತ್ತಿಲ್ಲ ಏನು ಮಾಡಿಟ್ಟಿರ್ತಾರೋ, ವೈಟ್ ಅಂದ್ಬಿಟ್ಟು ಅದು ಯಾವ ಕಲರ್ ಆಗಿರುತ್ತೋ. ಐ ಡೋಂಟ್ ನೋ. ಆಯಿತು ಪರ್ಚೇಸಿಂಗು. ಯಾರು ಮಲಗಿರೋದು? ಆನವಾ? ಈ ಕಲರ್ ಅಂತ ಇದು ತುಂಬಾ ಚೆನ್ನಾಗಿ ಇರುತ್ತೆ. ಮದುವೆ ಹೆಣ್ಣಿಗೆ ಸೂಪರ್ ಸೂಟ್ ಆಗುತ್ತೆ. ಮದುವೆ ಹೆಣ್ಣಿಗೆ ಅಕ್ಕ ಅದು ಏನು ಗೊತ್ತಾ, ಡ್ಯೂಯಲ್ ಕಲರ್ ಥರ. ಒಂದು ಕ್ಯಾಮ್ರಾದಲ್ಲಿ ಪಿಂಕ್ ಕಾಣಿಸ್ತಿದೆ, ಮುಂದೆ ಮರೂನ್ ಕಾಣಿಸ್ತಾ ಇದೆ. ಹಾಂ, ಮರೂನ್, ಅದು ಪ್ರಾಪರ್ ಮರೂನ್. ಅದು ತಗೊಂಡು ಬಂದ್ವಿ. ಆಯ್ತಾ ಬಿರಿಯಾನಿ? ವೈಟ್ ಬಿರಿಯಾನಿ ಯಾವ ಸಿಗ್ಬೋದು ನನಗೆ? ಎರಡು ಎಲ್ಲ ಆಗಿದೆ. ಅಲ್ಲ, ಯಾವಾಗ ಕೊಡ್ತೀರಾ ತಿನ್ನಕ್ಕೆ ಅಂತ? 6:30. 6:30 ಇದು ದಮ್ ಕಟ್ಟಿದ್ದೀರಾ? 6:30 ಅಂದರೆ ಇನ್ನೊಂದು 1/4 ಗಂಟೆ ಇದೆ ಅಷ್ಟೇ. ಆಗಿದೆ ಬಿರಿಯಾನಿ ಆಗಿದೆ, ಫ್ರೈ ಒಂಚೂರು ಆಗಬೇಕು. ಹಾಂ, ಸರಿ.
ನಮಸ್ಕಾರ. ಏನು ಹತ್ತತ್ರ ಬಂದರೆ ಏನು ಎದುರಿಸ್ತಾ ಇದೆಯಾ ನನ್ನ? ಭಯ ಆಗುತ್ತೆ ನಾನು. ಕಾಫಿ ಕೊಡಪ್ಪ. ಕಣ್ಣಿಗಂತ ಸುದ್ದಿ ಪರ್ಚೇಸ್ ಆಯ್ತು. ಸೀರೆ ತಗೊಂಬಂದ್ವಿ, ತೋರಿಸ್ತೀವಿ ಬಾ ಕಲರು. ಬಾ ಕೆಳಗೆ ಅದನ್ನ. ಬಾ ಒಣ ಮೀನು ಅವ್ರು ಬಿದ್ದರೆ ಕ್ಯಾಚ್ ಹಿಡಿತೀರಾ ನೀವು? ಗೊತ್ತಾ? ಚಪಾತಿ ಹೇಳು. ನೋಡಮ್ಮ, ಚಪಾತಿ ಆಯ್ತಾರಂತೆ. ನೀನು ಬಿದ್ದೆ ಅವ್ರು ಕ್ಯಾಚ್ ಹಿಡಿದು. ಇದು ನೋಡಿದ್ದೆ ಟಾಮ್ ಅಂಡ್ ಜೆರಿ. ನಾನು ಆಮೇಲೆ ಹಿಂಗೆ ಎತ್ತಬೇಕು, ಹಿಂಗೆ ಬೇಲಕ್ಕೆ ಹಿಂಗೆ ಆಡ್ಕೊತಾ ಇದ್ದೀರಾ ನೀವು ನಮ್ಮಮ್ಮನ? ಆಡ್ಕೊಂಡು ತಮಾಷೆ ಮಾಡ್ತಿದ್ದೀನಿ. ತಮಾಷೆಗೆ ಎಲ್ಲ ಹೇಳ್ಬಿಡ್ತು. ಬೆಳಗ್ಗೆ ನೋಡಿದ್ರೆ ಅವ್ರು ನಿಮ್ಮ ಮನೇಲಿ ನೀರು ಬರಲ್ಲ ಅಂದಕ್ಕೆ ಏನಂದ್ರೆ ನಮ್ಮಮ್ಮಂಗೆ ಏನಂದ್ರೆ ಹೇಳಿ. ಏನಂದ್ರೆ ನೆನಪಿಲ್ಲ ನನಗೆ. ಏನದು ನಿಮಗೆ ಸಾಲಲ್ಲ ಬಿಡಿಯಮ್ಮ ನೀರು. ಅಲ್ಲ ಅದು ಏನಾಯ್ತು ಅಯ್ಯೋ, ಅದು ಸುಬ್ಬಿಡೋದು ಫಸ್ಟ್ ಹೇಳ್ಬೇಕು ನೀನು. ಅಯ್ಯೋ ಇವ್ರ ಮನೇಲಿ ನೀರೇ ಸಾಲಲ್ಲ, ನೀರೇ ಬರಲ್ಲ, ಬಿಸಿನೀರೇ ಬರಲ್ಲ, ಇಲ್ಲೇ ಮಾಡ್ಕೊಂಡು ಹೋಗೆ ಅಂತ ಅಂದರು ನನಗೆ. ಅಂದ್ಬಿಟ್ಟು ಅದು ನಮ್ಮಂಥವ್ರಿಗೆಲ್ಲ ಆಗೋದೇ ಇಲ್ಲಪ್ಪ ಹಿಂಗೆ ಅಂತ. ಅದಕ್ಕೆ ಅಂತ ತಪ್ಪ ಇದ್ದೀರಲ್ಲ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ ಗೈಸ್, ಜಿಮ್ಗೆ ಹೋಗ್ತಿದ್ದಾರೆ ಅಂತ. ಇಲ್ಲ ಹಂಗಲ್ಲ ಅದು ನೀರು ಎಲ್ಲ ಸ್ನಾನ ಶವರಲ್ಲೇ ಸ್ನಾನ ಮಾಡ್ತೀನಿ. ಹಂಗಲ್ಲ ಹೇಳಿದವರು. ಬಿಸಿನೀರು ಇಷ್ಟೇ ಬರುತ್ತೆ, ಒಂದು ಅರ್ಧ ಬಕೆಟ್ ಅಷ್ಟು. ಅವ್ರು ಹೇಳಿದ್ದು ನನಗೂ ಅರ್ಥ. ನೀವು ರೇಗಿಸಿದ್ದು ಅರ್ಥ ಆಯ್ತು, ಸುಮ್ಮನೆ ಕೇಳಿದ್ದು ತಮಾಷೆಗೆ. ಬೆಳಗ್ಗೆನೂ ರೇಗಿಸಿದ್ರೆ ಈಗಲೂ ರೇಗಿಸ್ತಿದ್ದೀರ. ನಾಚಿಕೆ ಆಗ್ಬಿಡುತ್ತೆ ಪ್ರತಿಜ್ಞೆ. ಬನ್ನಿ ನಾಟಕ ರೇ. ಇಲ್ಲಿ ನೋಡ್ರಿ, ಲೈನಿಗೆ ಜೋಡಿಸ್ಬಿಟ್ಟವ್ರೆ ನನ್ನ ಮಕ್ಕಳನ್ನ. ಇನ್ನೇನು ನನ್ನ ಮಗನ ಅಂತನಲ್ಲ, ಮಗಳನ್ನ ಅಂತನಲ್ಲ, ನನ್ನ ಮಕ್ಕಳನ್ನ. ಸುಪ್ಪಿನಿ ಚಿತ್ತಮೋಹಿನಿ ಪಾಪ ಏನೇ ಅದನ್ನು ಅಂದ್ಬಿಟ್ರು. ಹಂಗಂದ್ರೆ ಏನೇ ಅರ್ಥ? ಇದು ಎಲ್ಲಿ ಬಂದ್ಬಿಟ್ಟಿದೆ? ಚೆನ್ನಾಗಿದೆ, ನಾನು ಕೊಟ್ಟಿದ್ದೆ ಗಿಫ್ಟ್. ಓ, ಇದು ಚಿಕ್ಕ ರೂಮ ಇದು? ಚಿಕ್ಕ ರೂಮ್. ನಿನ್ನ ಕಂಡ್ರೆ ಇಷ್ಟ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ. ಹಂಗೆ ಕ್ಯಾಪ್ ಹಿಡ್ಕೈತಿರ ಬರೋದವ? ಇಲ್ಲ, ಇಲ್ಲಿ ಹಿಡ್ಕೊಂಡಿದ್ದೀರಿ. ಟೀಚರ್ ಆಗ್ಬಿಟ್ಟಿದ್ದೀರಾ ಪಾಪ ನೀವು. ಏಳಿಸ್ಕೊಂಡು ಸಾಕು, ವಯಸ್ಸಾಯ್ತೈತೆ ನನಗೂ ಅತ್ತಾಗೆ. ಇದು ಚೆನ್ನಾಗಿದೆ ಅಂತ ನೋಡಿ. ಆಯ್ತು ಬಿಡು, ಬೈಬಿಡ. ಬೈದಿಲ್ಲ. ಏನು ನಾಟಕ ಮಾಡ್ತೀರ ನೀವು? ಟೀಚರು ನನ್ನ ಸ್ಟೂಡೆಂಟ್ ಅಂತ ಅನ್ಕೊಂಡಿದ್ದೀರಾ? ನೀನು ಹತ್ರ ಮುಂಚೆ ಇತ್ತು ನನ್ನ ಹತ್ರ. ಚೆನ್ನಾಗಿದೆ. ಇದೇನೆ ಅದ ಇವನು ಹಾಕೊಂಬರ್ತಾನ ಸೃಜನು. ಅದು ಆಮೇಲೆ ಹೋಗ್ತಾ ಅದು ಮಿಕ್ಸ್ ಆದಾಗ ಮಜ್ಜಾ ಸ್ಮೆಲ್ ಬರುತ್ತೆ. ಎಂಬಾರ್ಕ್ ಮದುವುದು ನೋಡಿ. ಬೇಸ್ ಏನಿದೆ? ಲೋ ಬೇಸು, ಹೈ ಬೇಸು. ಅವರಿಬ್ರು ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಚೆನ್ನಾಗಿದೆ ಕಣೆ ಸ್ಮೆಲ್ ಇದು. ಹೇಳೋದೇ ಕೇಳಲ್ವಲ್ಲ ಹೆಂಡ್ತಿ ಮಾತು ಯಾಕೆ ಕೇಳ್ಬಿಡೋಣ. ಆಫೀಸಾ ಯಾವುದಿದೆ? ಫಾರ್ಮಲ್ಸ್ ಇದೆ, ಅದು ಫಾರ್ಮಲ್ ವೇರ್. ಇದೇನಾ ಫ್ಲೋರು? 3rd ಫ್ಲೋರ್. ಇವಾಗ ನೋಡೋಣ. ಬಂದಪ್ಪ. ನಮ್ಮ ಅಜ್ಜಿ ನಾಡ್ಕೊತಾ ಇರೋ ಗೈಸ್. ಇವಳು ನೋಡಿ ಇನ್ನೊಬ್ಳು. ಏನು ಮಾಡ್ತಿದ್ದೀರಾ? ಹಲೋ ಮಾತಿನ ಮಲ್ಲೀಶ್. ನನಗೂ ಆಗ್ತಾ ಇಲ್ಲ ನೋಡೋದು ಅಂತ ಅಂದವ್ರೆ ನಮ್ಮ ಅಜ್ಜಿ. ಹಾಂ, ಹಾಯ್ ಮಾಡಜ್ಜಿ.
ಕೇಳಿದ್ರು ಕಡೆ ನಮ್ಮ ಮನೆ ಹೋಗಿರೋರು ಏನು ಮಗಳು ಮನೆಗೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೀರಾ ಆ? ನೀವು ಇದ್ದೀರಾ ಜೊತೆಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡ್ತೀನಿ ದಿನ ಮತ್ತು ಸುದ್ದಿ ನಿಮ್ಮ ಮೊಮ್ಮಗಳು ಎಲ್ಲ ನೋಡ್ತೀನಿ ಅಂತ ಹೇಳಿದ್ರು. ಓಕೆ ನನ್ನ ಕಡೆ ಪ್ರಾಮಿಸು ಆಟ ಆಡ್ತಾ ಇದ್ದೀನಿ. ಸರಿ ಆಯ್ತು, ಹೋಗಲಿ ಅಲ್ಲಿದೇನು ನೋಡ್. ಗೈಸ್ ಅಲ್ಲಿ ನೋಡಿ, ಕಾಣಿಸ್ತಾ ಇಲ್ವಾ? ಸಿಂಪಲ್. ಗೈಸ್ ನಾನೀಗ ಹೋಗ್ಬಿಟ್ಟು ಚೆನ್ನಾಗಿ ಫ್ರೆಶ್ ಅಪ್ ಮಾಡಿಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಕೂತಿದ್ದೀನಿ. ಈಗ ಸಮಯ 7 ಗಂಟೆ. 7 ಗಂಟೆಗೆ ತಿನ್ಬಿಡ್ತೀವಿ. ನೀನು ಬಾಜಾನು, ನೀನು 7 ಗಂಟೆಗೆ ಅಲ್ವಾ ತಿನ್ನೋದು? ವಾವ್ ಗೈಸ್, ಬಿರಿಯಾನಿ ವೈಟ್ಗಿದೆ ಗೈಸ್ ನೋಡಿ. ಬಿರಿಯಾನಿ ಚಂದ. ಜಾನು ಒಂದು ನಿಮಿಷ ಬಾಯ್ಲಿ, ಅದೆರಡು ಕೊಡೆ ಅಮ್ಮ. ಬಾವಂಗೆ ಒಂದು ಕೊಡು, ನಂಗೆ ಅದೇ ಉಲ್ಟಾ ಮಾಡಿಕೊಡು. ನನಗೇನು ಬೇಡ, ನನಗೆ ಹಿಂಗೆ. ವಾವ್ ಪ್ರತೀಕ್, ವಾಟ್ ಅ ಫ್ರೇಮ್ ಗೊತ್ತಾ? ಹೌದಾ? ಹಿಂದೆ ಬನ್ನಿ ಹಂಗೆ. ನಿಮಗೂ ಈ ಒಳ್ಳೆ ಅಭ್ಯಾಸ ಇದೆಯಾ? ನೋಡೋರೆ ಗೊತ್ತಾಗತ್ತೆ ಬಿಡಿ. ಅಷ್ಟೊಂದೆಲ್ಲ ಒಳ್ಳೆ ಅಭ್ಯಾಸ ಬೇಡವೇನ್ರಿ ನಿಮ್ಗೆ? ಚೇರು ಶೋರ್ ಬೇಡವಾ? ಕೊಡೆ ಜಾನ್ವಿ, ಚೆನ್ನಾಗಿರುತ್ತೆ ಹಂಗೆ. ಪಾಪ ಯಾಕ್ರಿ? ಹಾಂ ಕೊಡ್ರಿ ಆಯ್ತು ನೋಡೋಣ. ಚೇರ್ ಕೊಡಕ್ಕ ಇದು ಹಿಂಗೆ ಹಿಡ್ಕೊಂಡು ತಿನ್ನಕ್ಕೆ ಗೈಸ್. ಹೈಟಲ್ಲಿ ಸೂಪರ್ ಆಗಿರೋ ಬಿರಿಯಾನಿ ಮಾಡಿರೋದು ಒನ್ ಆ್ಯಂಡ್ ಓನ್ಲಿ ಜಾನ್ವಿ ಕಪೂರ್, ಆದರೆ ಫ್ರಮ್ ಮೀಶೋ. ಥ್ಯಾಂಕ್ ಯು ಫಾರ್ ದ ಡಿನ್ನರ್, ಇಟ್ ಈಸ್ ಸೋ ಗುಡ್. ಥ್ಯಾಂಕ್ ಯು. ಅದ್ಭುತ ಅಮ್ಮ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಗೈಸ್ ನೋಡಿ, ಇವನು ತರಲಿಸಿದ್ದ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾನೆ, ಅದು ಹಿಂಗೆ ವರ್ಕ್ ಆಗುತ್ತೆ. ಓಯ್ ಓಯ್ ವಾ, ಸೈಂಟಿಸ್ಟ್ ಆಗಿಲ್ಲ ಅಂದರೆ ಕೇಳು. ನೀವಾಗದು ಮಿಸ್ ಆಗ್ಬಿಡಿದ್ರೆ ಅವನಾಗ್ತಾನೆ ಅಂತಾರೆ. ಹೆಂಗೆ ಬ್ಯಾಟ್ರಿ ಬಿಟ್ಟು ನಾರ್ಮಲ್ ಫಿಲ್ಮ್ ಮಾಡ್ತಾನೆ ಅಜ್ಜಿ. ಏನಮ್ಮ, ಐ ಲವ್ ಯು. ಜಾನ್ವಿನ್ ಯಾರೋ ಕಂಡಿಡಿದು ಮಾತಾಡ್ಸಿದ್ರಂತೆ ಗೈಸ್, ಅದನ್ನು ಅವಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ ನಮಗೆ. ಇವಾಗ ಆ್ಯಕ್ಚುಲಿ ನಾವೊಂದು ಕಂಟೆಂಟ್ ಮಾಡ್ಕೊತಾ ಇದ್ದೀವಿ. ಟೈಮ್ ಎಷ್ಟು ಜಾನ್ವಿ? 8:17 ಆಗೋಗಿದೆ ಈಗ. ಓಕೆ, ಅಲ್ಲಿ ನಿಂತ್ಕೋ, ಹೇಳ್ತೀನಿ. ಅದೇ ನಿಮ್ಮ ಪೊಸಿಷನ್. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು ಆಲ್, ಬಾಯ್ ಬಾಯ್. ನಾ ಹೊರಡ್ತೀನಿ ಇವಾಗ ಮನೆಗೆ. ಬಾಯ್.